ಮೊದಲಿಗೆ ಮಂಗಳೂರಿಂದ ನಾವು ಅಲ್ಲಿನ ಸೆಲೆಬ್ರೇಷನ್ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಮಂಗಳೂರು ಸಜ್ಜಾಗಿದೆ. ಬೀಚ್ಗಳಿಗೆ ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ. ಮಂಗಳೂರು ಬೀಚ್ಗಳಲ್ಲಿ ಪ್ರವಾಸಿಗರ ಮೋಜು ಮಸ್ತಿ ನಡೀತಿದೆ. ಬೀಚ್ನಲ್ಲಿ ಜಾಲಿ ಮೂಡ್ನಲ್ಲಿರೋ ಪ್ರವಾಸಿಗರು ಮಂಗಳೂರು ಬೀಚ್ ತುಂಬಾ ಪ್ರವಾಸಿಗರ ಮೋಜು ಮಸ್ತಿ ನಡೀತಾ ಇದೆ. ದೇಶ ವಿದೇಶದಿಂದಲೂ ಮಂಗಳೂರಿಗೆ ಪ್ರವಾಸಿಗರು ಎಂಟ್ರಿ ಕೊಟ್ಟಿದ್ದಾರೆ. ಮಂಗಳೂರಿನಲ್ಲೂ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗಿದೆ. ಬೀಚ್ಗಳಿಗೆ ಬೇರೆ ಬೇರೆ ದೇಶ ಹಾಗೂ ರಾಜ್ಯಗಳಿಂದ ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ. ಮಂಗಳೂರು ಬೀಚ್ಗಳಲ್ಲಿ ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಬೀಚ್ನಲ್ಲಿ ಜಾಲಿ ಮೂಡ್ನಲ್ಲಿದ್ದಾರೆ ಪ್ರವಾಸಿಗರು. ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವು. ಮಂಗಳೂರಿನ ಬೀಚ್ನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಲಾಗ್ತಾ ಇದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಮಂಗಳೂರು ಕೂಡ ಸಜ್ಜಾಗಿದೆ. ಬೇರೆ ಬೇರೆ ರಾಜ್ಯ ಹಾಗೂ ದೇಶಗಳಿಂದಲೂ ಕೂಡ ಮಂಗಳೂರು ಬೀಚ್ಗಳತ್ತ ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ. ಎಸ್, ಹೊಸ ವರ್ಷಾಚರಣೆಯನ್ನ ಬರಮಾಡ್ಕೊಳ್ಳಿಕ್ಕೆ ಮಂಗಳೂರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸಜ್ಜಾಗಿರುವಂಥದ್ದು. ಪ್ರಮುಖವಾಗಿ ಮಂಗಳೂರು ಅಂದರೆ ಇಲ್ಲಿನ ಬೀಚ್ಗಳು. ಯಾಕಂದರೆ ಕಡಲ ನಗರಿ ಮಂಗಳೂರಿನಲ್ಲಿ ಬೀಚ್ಗಳತ್ತ ಹೊಸ ವರ್ಷದ ಆಚರಣೆಗೋಸ್ಕರ ಪ್ರವಾಸಿಗರ ದಂಡ ಆಗಮಿಸಿರುವಂಥದ್ದು. ನಾನೀಗ ನನ್ನ ಹಿಂಭಾಗದಲ್ಲಿರುವಂಥದ್ದು ನಾನು ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿರುವಂಥದ್ದು. ಇಲ್ಲಿನ ದೃಶ್ಯಗಳನ್ನು ನೀವು ನೋಡ್ಬೋದು. ಪಣಂಬೂರು ಬೀಚ್ ಸಹಜವಾಗಿ ಮಂಗಳೂರು ನಗರದಲ್ಲಿ ಒಂದಷ್ಟು ಪ್ರವಾಸಿಗರು ಹೆಚ್ಚಾಗಿ ಬರುವಂಥ ಬೀಚ್ಗಳಲ್ಲಿ ಪಣಂಬೂರು ಬೀಚ್ ಕೂಡ ಒಂದು. ಈಗಾಗಲೇ ಇಲ್ಲಿ ಬೀಚ್ಗಳಿಗೆ ಬೇರೆ ಬೇರೆ ಕಡೆಯಿಂದ ಕೇವಲ ಲೋಕಲ್ ಆಗಿ ದಕ್ಷಿಣ ಕನ್ನಡ ಅಥವಾ ಮಂಗಳೂರು ಮತ್ತು ಈ ಭಾಗದ ಸ್ಥಳೀಯರಿಗಿಂತಲೂ ಹೆಚ್ಚಾಗಿ ಬೇರೆ ಭಾಗದ ಪ್ರವಾಸಿಗರು ಅಂದರೆ ಕರ್ನಾಟಕದಲ್ಲಿ ಉಡುಪಿ ಮತ್ತು ಕಾರವಾರ ಇರ್ಬೋದು ಅಥವಾ ಮಂಗಳೂರು ಈ ಮೂರು ಭಾಗದ ಬೀಚ್ಗಳಿಗೆ ಹೆಚ್ಚಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ಗಾಗಿ ಪ್ರವಾಸಿಗರು ಬರ್ತಾರೆ. ನೀವು ನೋಡ್ಬೋದು ಪ್ರವಾಸಿಗರು ಬೇರೆ ಬೇರೆ ರೀತಿಯಾದ ಅಂದರೆ ಬೀಚ್ನಲ್ಲಿರುವಂತಹ ಒಂದಷ್ಟು ಗೇಮ್ಸ್ಗಳೇನಿದೆ ಆ ಗೇಮ್ಸ್ಗಳಲ್ಲಿ ತೊಡ್ಕೊಂಡಿರುವಂಥದ್ದು ಮತ್ತು ಬೀಚ್ಗಳಿಗೆ ಇಳಿದು ಆ ಸಮುದ್ರದ ಅಲೆಗಳ ಜೊತೆಗೆ ಆಟ ಆಡುವಂಥದ್ದು ಬೇರೆ ಬೇರೆ ರೀತಿಯಾದಂಥ ಒಂದು ರೀತಿಯಾದಂಥ ಎಂಜಾಯ್ಮೆಂಟ್ಗಳನ್ನು ಬೆಳಗ್ಗಿನಿಂದ ಮಾಡ್ತಾ ಇದ್ದಾರೆ. ಭಾರಿ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಇಲ್ಲಿ ಒಂಟೆಗಳಲ್ಲಿ ಪ್ರವಾಸಿಗರು ಹೋಗ್ತಾ ಇರುವಂಥದ್ದು ಅಥವಾ ಬೇರೆ ಬೇರೆ ರೀತಿಯಾದಂಥ ಅಂದರೆ ಗೈಡ್ಲಿಂಗ್ನ ರೀತಿಯಲ್ಲಿ ಪ್ಯಾರಾಚೂಟ್ಗಳಲ್ಲಿ ಗೇಮ್ಸ್ಗಳೇನಿದೆ ಆ ಗೇಮ್ಸ್ಗಳಲ್ಲಿ ಆಟವಾಡುವಂಥದ್ದು ಅದೇ ರೀತಿ ಬೇರೆ ಬೇರೆ ರೀತಿಯಾದಂಥ ಅಂದರೆ ಒಟ್ಟು ಕರಾವಳಿಯ ಬೀಚ್ಗಳೇನಿದೆ ಅದು ಬೇರೆ ಬೇರೆ ರೀತಿಯಾದಂಥ ಒಂದು ಎಂಟರ್ಟೈನ್ಮೆಂಟ್ಗಳಿಗೋಸ್ಕರ. ಯಾಕಂದರೆ ಬೆಳಿಗ್ಗಿನಿಂದ ಸುಮಾರು ಮಧ್ಯಾಹ್ನದ ಬಳಿಕ ಯಾಕಂದರೆ ಮಧ್ಯಾಹ್ನದ ಬಳಿಕ ಇಲ್ಲಿ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಭಾಗದ ಪ್ರವಾಸಿಗರು ಬಂದು ಜಮಾಯಿಸುವಂಥ ಸಾಧ್ಯತೆಗಳಿವೆ. ಒಟ್ಟು ಶಾಲಾ ವಿದ್ಯಾರ್ಥಿಗಳು ಇರ್ಬೋದು, ಕಾಲೇಜಿನ ಸ್ಟೂಡೆಂಟ್ಸ್ಗಳು ಇರ್ಬೋದು, ಎಲ್ಲರಿಗೂ ಕೂಡ ಬೀಚ್ಗಳಿಗೆ ಮುಕ್ತವಾದಂಥ ಪ್ರವೇಶ ಇದೆ. ಸ್ಥಳೀಯವಾಗಿ ಅಂದರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಬೀಚಿನ ಸುತ್ತಮುತ್ತ ಹೆಚ್ಚುವರಿಯಾಗಿ ಪೊಲೀಸರ ಭದ್ರತೆಯ ಜೊತೆಗೆ ಅಲ್ಲಿ ಒಂದಷ್ಟು ಲೈಫ್ ಗಾರ್ಡ್ಗಳನ್ನು ಕೂಡ ನೇಮಕ ಮಾಡಲಾಗಿದೆ. ಅವರು ಸುತ್ತಮುತ್ತ ಅಂದರೆ ಯಾರು ಕೂಡ ಅಪಾಯಕ್ಕೆ ಸಿಲುಕಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ರಕ್ಷಣೆ ಮಾಡುವಂಥ ಅಥವಾ ಅವರಿಗೆ ಸೂಚನೆಗಳನ್ನು ಕೊಡುವಂಥ ಕೆಲಸಗಳನ್ನು ಲೈಫ್ ಗಾರ್ಡ್ಗಳು ಮಾಡ್ತಾರೆ. ಅದರ ಜೊತೆಗೆ ರಾತ್ರಿಯ ವೇಳೆ ಸುಮಾರು ಒಂದು 7 ಗಂಟೆಯ ನಂತರ ಬೀಚ್ನ ತೀರಗಳಲ್ಲಿ ಇರಬಹುದು, ಆದರೆ ನೀರಿಗೆ ಇಳಿಲಿಕ್ಕೆ ಅವಕಾಶಗಳಿಲ್ಲ. ಯಾಕಂದರೆ ರಾತ್ರಿ ಹೊತ್ತು ಬೀಚ್ ಮತ್ತಷ್ಟು ರಫ್ ಆಗಿರುತ್ತೆ. ಅದರ ಜೊತೆಗೆ ಜನರನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲವನ್ನಂಥ ಕಾರಣಕ್ಕಾಗಿ ಸುಮಾರು ಒಂದು 7 ಗಂಟೆವರೆಗಷ್ಟೇ ಈ ರೀತಿ ಬೀಚ್ಗಳಿಗೆ ಬರುವಂತಹ ಬೀಚ್ಗಳಲ್ಲಿ ಆಟ ಆಡುವಂಥ ಅವಕಾಶಗಳಿರುವಂಥದ್ದು. ಅದನ್ನು ಹೊರತುಪಡಿಸಿದರೆ ಯಾವುದೇ ರೀತಿಯಲ್ಲಿ ಆ ರಾತ್ರಿಯ ಸಂದರ್ಭಗಳಲ್ಲಿ ಬೀಚ್ಗಳಿಗೆ ಇಳಿಯುವಂಥದ್ದಾಗಲಿ ಬೀಚ್ಗಳಲ್ಲಿ ಆಟ ಆಡುವಂಥದ್ದಾಗಲಿ ಅಂತಹ ಅವಕಾಶಗಳನ್ನು ಕಲ್ಪಿಸಲಾಗಲಿಲ್ಲ. ಆದರೆ ಈಗ ಸಂಜೆಯವರೆಗೂ ಕೂಡ ಪ್ರವಾಸಿಗರು ಬರ್ಬೋದು. ವೀಕೆಂಡ್ನ ಮಸ್ತಿಗಾಗಿ ಅನೇಕರು ಈಗಾಗಲೇ ಧಾರ್ಮಿಕ ಕೇಂದ್ರಗಳಿಗೆ ಕರಾವಳಿಯ ಧರ್ಮಸ್ಥಳ ಇರ್ಬೋದು, ಸುಬ್ರಹ್ಮಣ್ಯ ಇರ್ಬೋದು, ಬೇರೆ ಬೇರೆ ದೇವಸ್ಥಾನಗಳಿಗೆ ನಿನ್ನೆಯಿಂದ ಬಂದಂಥವರು ಇವತ್ತು ಬೆಳಿಗ್ಗಿನಿಂದ ಬೀಚ್ಗಳತ್ತ ಬರ್ತಾ ಇದ್ದಾರೆ. ಕರಾವಳಿಯ ಬೀಚ್ಗಳಲ್ಲಿ ಎಂಜಾಯ್ ಮಾಡ್ತಾ ನ್ಯೂ ಇಯರ್ ಅನ್ನು ಸ್ವಾಗತ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಒಟ್ಟು ಭಾರಿ ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಭಾಗಕ್ಕೆ ಬರ್ತಾ ಇದ್ದಾರೆ. ಬೇರೆ ಬೇರೆ ಬೀಚ್ಗಳು, ಇದು ಕೇವಲ ಪಣಂಬೂರು ಬೀಚ್ ಒಂದೇ ಅಲ್ಲ, ಉಳ್ಳಾಳ ಬೀಚ್ ಇರ್ಬೋದು, ಸೋಮೇಶ್ವರ, ತಣ್ಣೀರ್ ಬಾವಿ, ಅದರ ಜೊತೆಗೆ ಸುರತ್ಕಲ್ನ ಶಶಿಹಿತ್ಲು ಬೀಚ್ಗಳು ಇರ್ಬೋದು. ಆ ಬೀಚ್ಗಳಲ್ಲೂ ಕೂಡ ಒಂದಷ್ಟು ಪ್ರವಾಸಿಗರ ದಂಡು ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.